ಮಂಥರೆ, ಏನು ಯೋಚಿಸುತ್ತಿರುವೆ? ಮಹಾರಾಣಿ, ನಿಮಗೆ ನಾನು ಏನು ಹೇಳಲಿ? ನಾಳೆ ರಾಮನಿಗೆ ಯುವರಾಜಾಭಿಷೇಕವೆಂಬ ಘೋರ ವಾರ್ತೆ ತಿಳಿದು ನಾನು ತತ್ತರಿಸುತ್ತಿದ್ದೇನೆ. ಮುಂದೇನಾಗುವುದೋ ಎಂದು ತಿಳಿಯದೆ ದಿಕ್ಕು ಕಾಣದಂತವಳಾಗಿದ್ದೇನೆ. ನಿಮ್ಮ ಹಿತವನ್ನು ಬಲಿ ಕೊಡುವ ಕುತಂತ್ರವನ್ನು ತಿಳಿಸಲು ಬಂದರೆ ನೀವು ತಣ್ಣಗೆ ಮಂಜಿನಂತೆ ಪ್ರತಿಕ್ರಿಯಿಸುತ್ತಿರುವರಲ್ಲ. ಮಹಾರಾಣಿ, ಎಚ್ಚರಗೊಳ್ಳಿ. ಇನ್ನು ತಡ ಮಾಡಿದರೆ ಅನಾಹುತ ತಪ್ಪಿದ್ದಲ್ಲ. ಅನಾಹುತ ತಪ್ಪಿದ್ದಲ್ಲ. ಅನಾಹುತ ತಪ್ಪಿದ್ದಲ್ಲ. ಸೀತಾದೇವಿಯವರಿಗೆ ಪ್ರಣಾಮಗಳು. ತಾವು ಮಹಾರಾಣಿ ಕೈಕೇಯಿಯವರನ್ನು ಭೇಟಿಯಾಗಲು ಬಂದಿರುವಿರಾ? ಹೌದು. ದಯಮಾಡಿ ಕ್ಷಮಿಸಿ. ನಾನು ತಾವು ಬಂದಿರುವ ವಿಚಾರವನ್ನು ಮಹಾರಾಣಿಯವರಿಗೆ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೆ ತಾವು ಇಲ್ಲಿಯೇ ಇರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸಖಿ, ಇದೇನಿದು ನಿನ್ನ ಅಧಿಕ ಪ್ರಸಂಗ? ಕೈಕೇಯಿ ದೇವಿಯವರು ನನ್ನ ಕಿರಿಯ ಮಾತಾಮಹಿಯರಲ್ಲವೇ? ಅವರನ್ನು ಭೇಟಿಯಾಗಲು ನಾನು ಸಹ ಇಲ್ಲಿ ಕಾಯಬೇಕೆ? ಅನ್ಯತಾ ಭಾವಿಸಬೇಡಿ. ಇದು ಮಹಾರಾಣಿಯವರ ಅಪ್ಪಣೆ. ತನ್ನನ್ನು ಭೇಟಿ ಮಾಡಲು ಯಾರೇ ಬಂದರೂ ಸಹ ತನಗೆ ತಿಳಿಸದೆ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಆಯಿತು, ನೀನು ನಿನ್ನ ಕರ್ತವ್ಯವನ್ನು ಮಾಡುತ್ತಿರುವೆ. ನಾನು ಇಲ್ಲಿಯೇ ಇರುತ್ತೇನೆ. ನೀನು ಹೋಗಿ ನಾನು ಬಂದಿರುವ ವಿಷಯವನ್ನು ಹೇಳಿ ಬಾ. ಹಾಗೇ ಆಗಲಿ. ಮಹಾರಾಣಿ, ನೀವು ಹೀಗೆ ಮೌನವಾಗಿದ್ದರೆ ಎಲ್ಲ ವ್ಯರ್ಥವಾಗುತ್ತದೆ. ಭರತನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತದೆ. ನಿಮಗೆ ದುಃಖವಾದರೆ, ನಿರಾಸೆಯಾದರೆ ನನಗೂ ದುಃಖವಾಗುತ್ತದೆ, ನಿರಾಸೆಯಾಗುತ್ತದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೇರವಾದ ನನ್ನ ಮಾತುಗಳು ಅರ್ಥವಾಗದಷ್ಟು ಅಮಾಯಕಳಾಗಬೇಡಿ ಮಹಾರಾಣಿ. ನೀವು ಕ್ಷತ್ರಿಯ ವಂಶ ಸಂಜಾತೆ, ಮಹಾರಾಜರ ಕೈ ಹಿಡಿದ ರಾಣಿ. ಅರಮನೆಯ ಒಳ ಹೊರಗೆ ಗುಪ್ತವಾಗಿ ಸಂಚರಿಸುವ ವಂಚನೆಯನ್ನ, ಕ್ರೌರ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮಹಾರಾಣಿಯಾದ ನಿಮಗೆ ಈ ಸೂಕ್ಷ್ಮಗಳನ್ನೆಲ್ಲ ನಾನು ಹೇಳಿಕೊಡಬೇಕೆ? ಯಾವ ವಂಚನೆ, ಎಂತಹ ಕ್ರೌರ್ಯ, ಅದೇನೆಂದು ಬಿಡಿಸಿ ಹೇಳು. ಮಹಾರಾಜರು ಯಾವಾಗಲೂ ಧರ್ಮಸಮ್ಮತದ ಮಾತುಗಳನ್ನೇ ಆಡುತ್ತೆರೆಂದು ನೀವು ನಂಬಿಕೊಂಡಿದ್ದೀರಾ? ಆಹುದಲ್ಲವೇ? ಅದು ನಿಜ. ಮಹಾರಾಜರ ಮಾತಿನಲ್ಲಿ ಯಾವ ವಂಚನೆಯೂ ಇಲ್ಲ. ಅಯ್ಯೋ, ನಿಮಗೆ ನಾನು ಏನು ಹೇಳಲಿ? ಆ ಮಾತುಗಳು ನಿಮ್ಮನ್ನು ಓಲೈಸಲು ಆಡುವ ಬೋರಿ ಬಣ್ಣದ ಮಾತುಗಳು. ಆ ಮಧುರವಾದ ಮಾತುಗಳ ಮನಸ್ಸಿನಲ್ಲಿ ನಿಮಗೆ ಕೇಡು ಮಾಡುವ ದುರುದ್ದೇಶ ಇರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ಶೃಂಗಾರದ ಸುಖ ನೀಡಲು ನೀವು ಬೇಕು. ರಾಜಮಾತೆ ಎನಿಸಿಕೊಳ್ಳಲು ಕೌಸಲ್ಯೇ. ಸದಾ ನಿಮ್ಮ ಪ್ರೇಮದಾಲಿಂಗನದಲ್ಲಿ ಆನಂದ ಪಡುವ ಮಹಾರಾಜರ ಮನಸ್ಸಿನಲ್ಲಿ ಹಿರಿಯ ರಾಣಿಯ ಮಗನ ಪಟ್ಟಾಭಿಷೇಕದ ಕನಸು. ಇದ್ಯಾವ ನ್ಯಾಯ? ಇದೆಲ್ಲ ಪೂರ್ವ ಯೋಜಿತ ಸಂಚು. ರಾಮನ ಪಟ್ಟಾಭಿಷೇಕ ಮಾಡುವ ಉದ್ದೇಶದಿಂದಲೇ ಭರತನನ್ನು ಕೈಕೇಯಿ ದೇಶಕ್ಕೆ ಕಳಿಸಿದ್ದಾರೆ. ಮಹಾರಾಜರ ಮೋಹಪಾಶದಲ್ಲಿ ಬಳಲುತ್ತಿರುವ ನಿಮಗೆ ಈ ಸಂಚು ಅರ್ಥವಾಗುತ್ತಿಲ್ಲ. ಬಳಲಿದಾಗ ನೀವು ಬೇಕು, ಆಸೆ ಕೆರಳಿದಾಗ ನೀವು ಬೇಕು.
ಆದರೆ ಪಟ್ಟಕ್ಕೆ ಮಾತ್ರ ನಿಮ್ಮ ಮಗ ಭರತನಲ್ಲ, ಆ ರಾಮ. ಮಹಾರಾಣಿ, ಮಹಾರಾಣಿ, ಮಹಾರಾಜರು ನಿಮ್ಮ ಪತಿಯಲ್ಲ, ಪತಿಯ ರೂಪದಲ್ಲಿರುವ ಶತ್ರು. ಯೋಚಿಸಿ ಮಹಾರಾಣಿ, ಈಗಲೇ ಚೆನ್ನಾಗಿ ಯೋಚಿಸಿ. ಇಲ್ಲವಾದರೆ ಮುಂದೆ ಯೋಚನೆ ಮಾಡಲು ಅವಕಾಶವಿಲ್ಲದಿರುವಂತೆ ಎಲ್ಲವೂ ಮುಗಿದು ಹೋಗುತ್ತದೆ. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕ ನನ್ನ ಪುತ್ರ ಭರತನ ವಿನಾಶಕ್ಕೆ ರೂಪಿಸಿರುವ ಕಪಟ ನಾಟಕವೇ? ಇನ್ನೂ ಸಂದೇಹವೇ? ಮಹಾರಾಣಿ, ಆ ಭಯದಿಂದಲೇ ನಾನು ಮೊದಲಿಂದಲೂ ನಿಮಗೆ ಎಚ್ಚರವಿರುವಂತೆ ಹೇಳುತ್ತಿರುತ್ತಿದ್ದೆ. ಹಿತೈಷಿಗಳಂತಿರುವ ಶತ್ರುಗಳನ್ನು ಉಪೇಕ್ಷೆ ಮಾಡಿದರೆ ಅವರೇ ನಮ್ಮ ವಿನಾಶಕ್ಕೆ ನಾಂದಿ ಹಾಡುತ್ತಾರೆ. ಎಡೆಬಿಚ್ಚಿದ ಸರ್ಪ ಸುಂದರವಾಗಿದೆ ಎಂದು ಪಾಲಿಸಿದರೆ ಅದು ಸಮಯ ನೋಡಿ ಅದು ಕೊಚ್ಚಿ ವಿಷ ಊರುತ್ತದೆ. ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು ನಿಮ್ಮ ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ಇದು ನಿಜವೇ ಮಂತರೆ? ಇದು ನಿಜವೇ? ಸೂರ್ಯನ ಬೆಳಕಿನಷ್ಟೇ ನಿಜ. ಮಹಾರಾಣಿ, ಈಗಲೂ ಕಾಲ ಮಿಂಚಿಲ್ಲ. ಉದಾಸೀನ ಮಾಡದೆ ನಿಮ್ಮ ಮತ್ತು ನಿಮ್ಮ ಪುತ್ರನ ಹಿತರಕ್ಷಣೆ ಮಾಡಿಕೊಳ್ಳಿ. ನನ್ನ ಮಾತು ನೆನಪಿನಲ್ಲಿರಲಿ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ನಡೆದು ಬಿಟ್ಟರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ಭರತನನ್ನು ನಿಮ್ಮ ಕೈಯಾರೆ ನೀವೇ ಕೊಂದು ಹಾಕಿದಂತೆ. ಏನು ಕಲಾವತಿ, ಏನು ಬಂದ ವಿಷಯ? ಮಹಾರಾಣಿಯವರನ್ನು ಭೇಟಿಯಾಗಲು ಯಾರೋ ಬಂದಿರುವರು. ಯಾರಾದರೂ ಬಂದಿರಲಿ, ಈಗ ಮಹಾರಾಣಿಯವರು ಯಾರನ್ನು ಭೇಟಿಯಾಗಲು ಸಾಧ್ಯವಿಲ್ಲ. ಈಗ ಅವರು ವಿಶ್ರಾಂತಿಯಲ್ಲಿದ್ದಾರೆ. ಬಂದವರನ್ನು ಹಾಗೆ ಹಿಂದಕ್ಕೆ ಕಳಿಸಿಬಿಡು. ಬೇರೆ ಯಾರಾದರೂ ಆಗಿದ್ದರೆ ಹಾಗೆಯೇ ಹೇಳುತ್ತಿದ್ದೆ. ಆದರೆ ಮಹಾರಾಣಿಯವರನ್ನು ಭೇಟಿಯಾಗಲು ಬಂದಿರುವುದು ಸೀತಾದೇವಿಯವರು, ಅರಮನೆಯ ಹಿರಿಯ ಸೊಸೆ. ತನ್ನ ಚಿಕ್ಕತ್ತೆಯವರನ್ನು ಭೇಟಿಯಾಗಲು ಬಂದರೆ ತಡೆಯುವುದೇಕೆಂದು ನನ್ನನ್ನೇ ಪ್ರಶ್ನೆ ಮಾಡಿದರು. ಸೀತೆ,
ನಮ್ಮ ಮಹಾರಾಣಿಯವರ ಬಳಿ ಅವಳಿಗೇನು ಕೆಲಸ? ಬಂದ ಕಾರಣವೇನೆಂದು ತಿಳಿಸಿದಳೆ? ಕಾರಣ ಏನೆಂದು ನನ್ನಂಥ ದಾಸಿಗೆ ಹೇಳುವರೆ, ಆದರೆ ಫಲಪುಷ್ಪಗಳ ಸಹಿತ ಒಬ್ಬರೇ ಬಂದಿರುವರು. ಅರ್ಥವಾಯಿತು. ಮಹಾರಾಣಿಯವರಿಗೆ ಫಲಪುಷ್ಪಗಳನ್ನು ನೀಡಿ ಮಧುರವಾದ ಮಾತುಗಳಿಂದ ಓಲೈಸಿ ತನ್ನ ಪತಿಯ ಯುವರಾಜಾಭಿಷೇಕದ ಹಾದಿಯನ್ನು ಸುಗಮಗೊಳಿಸಿಕೊಳ್ಳಲು ಬಂದಿರಬೇಕು. ಸೀತೆಯವರ ಮುಖವನ್ನು ನೋಡಿದರೆ ಅಂತಹ ಭಾವನೆ ಇರುವಂತೆ ಕಾಣುತ್ತಿಲ್ಲ. ನಿನಗೆ ಅವೆಲ್ಲ ಅರ್ಥವಾಗುವಂತಿದ್ದರೆ ನೀನೇಕೆ ದಾಸಿಯಾಗಿರುತ್ತಿದ್ದೆ? ಅವಳು ಅದಕ್ಕೆ ಬಂದಿರೋದು. ನಾನು ಇಲ್ಲಿ ರಾಮನ ಅಭಿಷೇಕವನ್ನು ತಡೆಯಲು ಮಹಾರಾಣಿಯವರನ್ನು ಸಿದ್ಧ ಮಾಡುತ್ತಿದ್ದೇನೆ. ಇವಳು ಮರಳು ಮಾಡಿ ಕೈಕೆಯ ಮನಸ್ಸನ್ನು ತನ್ನ ಕಡೆಗೆ ತಿರುಗಿಸಿಕೊಂಡರೆ ಕಷ್ಟ. ನಾನು ಮಾಡುತ್ತಿರೋ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಬಿಡುತ್ತದೆ. ಮಾತೆ, ನನಗೇನು ಅಪ್ಪಣೆ? ಹೋಗಿ ಅವಳಿಗೆ ಹೇಳು, ಮಹಾರಾಣಿಯವರ ಆರೋಗ್ಯ ಸರಿ ಇಲ್ಲ. ಈಗ ತಾನೇ ಮಂಥರೆಯ ಕೈಯಿಂದ ಔಷಧೋಪಚಾರವನ್ನು ಮಾಡಿಸಿ ನಿದ್ರಿಸುತ್ತಿದ್ದಾರೆ. ಅವರಾಗೆ ಎದ್ದ ನಂತರ ನಾನೇ ತಿಳಿಸುತ್ತೇನೆಂದು ಹೇಳಿ ಹಾಗೇ ಕಳಿಸಿಬಿಡು. ಬೇಗ ಹೋಗು. ಸರಿ, ಹಾಗೇ ಹೇಳುತ್ತೇನೆ. ನಮ್ಮ ಮಹಾರಾಣಿ ಪಟ್ಟಾಭಿಷೇಕದ ವಿರುದ್ಧ ದೃಢವಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಅದು ಏನೇ ಆದರೂ ಅಲುಗಾಡದಂತೆ ನಾನು ನೋಡಿಕೊಳ್ಳಬೇಕು. ಸೀತಾದೇವಿಯವರು ಮನ್ನಿಸಬೇಕು. ಮಹಾರಾಣಿ ಕೈಕೆಯವರು ಈಗ ತಾನೇ ತಲೆನೋವಿಗೆ ಔಷಧೋಪಚಾರವನ್ನು ಪಡೆದು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರವಾದ ಮೇಲೆ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಯಾರೂ ಎಚ್ಚರಗೊಳಿಸಬಾರದೆಂದು ಮಹಾರಾಣಿಯವರು ಮಂಥರೆಯವರಿಗೆ ತಿಳಿಸಿದ್ದಾರಂತೆ. ಆದ್ದರಿಂದ ಅರ್ಥವಾಯಿತು. ಮಾತಾಮಯ್ಯ ಅವರು ಎಚ್ಚರವಾಗಿ ಚೇತರಿಸಿಕೊಂಡ ಮೇಲೆ ನಾನೇ ಬಂದು ಭೇಟಿಯಾಗುತ್ತೇನೆ. ಈ ಸೀತಾದೇವಿಯ ಸೌಮ್ಯ ಮುಖವನ್ನು ನೋಡಿದರೆ ಈ ರೀತಿ ಸುಳ್ಳು ಹೇಳುವುದು ಕಷ್ಟ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಬನ್ನಿ ಸುಮಂತ. ಪ್ರಭು, ನಾಳೆ ನಡೆಯುವ ರಾಮಚಂದ್ರನ ಯುವರಾಜ್ಯಾಭಿಷೇಕಕ್ಕೆ ಈಗಾಗಲೇ ರಾಜರು, ಸಾಮಂತರು ಎಲ್ಲರೂ ಆಗಮಿಸುತ್ತಿದ್ದಾರೆ. ಅವರೆಲ್ಲರಿಗೂ ಉಚಿತ ರೀತಿಯ ಆತಿಥ್ಯಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಬಹಳ ಸಂತೋಷ ಸುಮಂತ. ನಮ್ಮ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವ ಎಲ್ಲರೂ ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. ಅವರ ಆದರಾತಿಥ್ಯಗಳಲ್ಲಿ ಯಾವ ರೀತಿಯಾದ ಲೋಪ ಉಂಟಾಗಬಾರದು. ನಮ್ಮ ರಾಮಚಂದ್ರನ ಸದ್ಗುಣಗಳನ್ನು ಪ್ರತಿನಿತ್ಯ ಕೀರ್ತಿಸುವ, ಆರಾಧಿಸುವ ಎಲ್ಲ ಸಾಮಾನ್ಯ ಪ್ರಜೆಗಳು ಈ ಸಂಭ್ರಮದಲ್ಲಿ ಭಾಗವಹಿಸಿ ಸಂತೋಷ ಪಡಬೇಕು. ತಾವು ನಿಶ್ಚಿಂತರಾಗಿರಿ ಪ್ರಭು. ಸರ್ವ ಜನಪ್ರಿಯನಾದ ರಾಮನ ಪಟ್ಟಾಭಿಷೇಕದ ಸಮಾರಂಭಕ್ಕೆ ಸರ್ವ ಜನರಿಗೂ ಸಮಾನ ರೀತಿಯಲ್ಲಿ ಆತಿಥ್ಯ ದೊರಕುವಂತೆ ವ್ಯವಸ್ಥೆ ಮಾಡುತ್ತೇನೆ. ಸಂತೋಷ ಸುಮಂತರೇ. ಆ ರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮಕ್ಕಾಗಿ ನನ್ನ ಮನಸ್ಸು ಕಾತರಗೊಂಡಿದೆ. ಇಲ್ಲಿಯವರೆಗೂ ರಾಮಚಂದ್ರ ಗಳಿಸಿರುವ ಕೀರ್ತಿ, ಪ್ರತಿಷ್ಠೆ, ಗೌರವಕ್ಕೆ ದ್ಯೋತಕವಾಗಿರಬೇಕು. ಅದು ನಿಮ್ಮ ಕರ್ತವ್ಯ. ಆಗಲಿ ಪ್ರಭು.
ಕಲಾವತಿ, ಸಾಕು, ನಿಲ್ಲಿಸು. ನೀನು ಸಿಂಗಾರ ಮಾಡಿದ್ದು ಸಾಕು, ನೀನಿನ್ನು ಹೊರಡು. ಅಲಂಕಾರ ಇನ್ನೇನು ಮುಗಿಯಿತು, ಸ್ವಲ್ಪ ಇರಿ ಮಾತೆ. ಸಾಕು ಎಂದು ಹೇಳಿದ್ದು ಅರ್ಥವಾಗಲಿಲ್ಲವೇ? ಇನ್ನು ಯಾವ ಆಭರಣದ ಅಲಂಕಾರವೂ ಬೇಕಿಲ್ಲ, ನೀನಿನ್ನು ಹೊರಡು. ಮಂಥರೆ, ಅಲಂಕಾರವಿನ್ನು ಪೂರ್ಣವಾಗಿಲ್ಲ. ಆಗಲೇ ಕಲಾವತಿಯನ್ನು ಹೋಗು ಎಂದು ಹೇಳುತ್ತಿರುವೆಯಲ್ಲ, ಏನು ಕಾರಣ? ಕಾರಣವಿದೆ ಮಹಾರಾಣಿ. ಕಾರಣವಿಲ್ಲದೆ ಈ ಮಂಥರೆ ಏನನ್ನು ಮಾಡುವುದಿಲ್ಲವೆಂದು ನಿಮಗೆ ತಿಳಿಯದೆ? ಆ ಕಾರಣವೇನು? ಹೇಳುತ್ತೇನೆ. ಮೊದಲು ಕಲಾವತಿಗೆ ಹೊರಡಲು ಅಪ್ಪಣೆ ಕೊಡಿ. ಕಲಾವತಿ. ಅಪ್ಪಣೆ ಮಹಾರಾಣಿ. ಅದೇನೆಂದು ಈಗ ಹೇಳು. ಈ ದಿನ ನೀವು ಸಿಂಗರಿಸಿಕೊಳ್ಳುವ ಅಗತ್ಯವಿಲ್ಲ. ಮಂಥರೆ, ಎಷ್ಟು ಹೊತ್ತಿನಿಂದ ಮಾಡಿಕೊಂಡ ಅಲಂಕಾರವನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ಈ ನಿಮ್ಮ ಅನುಪಮ ಸೌಂದರ್ಯ, ಮನಮೋಹಕ ಅಲಂಕಾರಗಳಿಂದ, ಮಧುರವಾದ ಮಾತುಗಳಿಂದ ಮಹಾರಾಜರನ್ನು ಒಲಿಸಿಕೊಳ್ಳುವುದಕ್ಕೆ ಆಗಲಿಲ್ಲ. ಹೌದು ಮಂಥರೆ, ನನ್ನ ಬೇಡಿಕೆಗಳಿಗೆಲ್ಲ ಮಹಾರಾಜರ ಕೋಪವೇ ಉತ್ತರವಾಯಿತು. ಈ ದಿನವಾದರೂ ಪ್ರಯತ್ನ ಪಡಬೇಕೆಂದು ವಿಶೇಷವಾದ ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದೆ, ಆದರೆ ಅದನ್ನೆಲ್ಲ ಹಾಳು ಮಾಡುತ್ತಿರುವೆಯಲ್ಲ. ತಪ್ಪು ತಿಳಿಯಬೇಡಿ ಮಹಾರಾಣಿ, ನಮ್ಮ ಪ್ರಯೋಜನಕ್ಕೆ ಬಾರದ ಈ ಅಲಂಕಾರ ಬೇಡವೆಂದು ಹೇಳಿದೆ ಅಷ್ಟೇ. ಅದಕ್ಕೇನು ಮಾಡಬೇಕು? ಪ್ರಯೋಜನಕ್ಕೆ ಬರುವ ಮತ್ತೊಂದು ಉಪಾಯ ಮಾಡಬೇಕು. ಬೇರೊಂದು ಉಪಾಯವೇ? ಹಾ, ಏನದು? ಅದನ್ನು ಹೇಳಲೇ ನಾನು ಬಂದಿರುವುದು. ಈಗ ನಾನು ಹೇಳುವ ಉಪಾಯ ಖಚಿತವಾದ ಫಲಿತಾಂಶ ನೀಡುವುದೆಂಬ ನಂಬಿಕೆ ನನಗಿದೆ. ಆ ಉಪಾಯವೇನೆಂದು ಬೇಗ ಹೇಳು ಮಂಥರೆ. ನಿನ್ನ ಆ ಉಪಾಯದಿಂದ ನನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವುದಾದರೆ ನೀನು ಹೇಳಿದಂತೆಯೇ ನಾನು ನಡೆದುಕೊಳ್ಳುತ್ತೇನೆ. ಮಹಾರಾಣಿ, ನಿಮ್ಮ ಆಭರಣಗಳಿಂದ ತೆಗೆದುಹಾಕಿ, ಕೂದಲು ಕೆದರಿರಲಿ, ನಿಮ್ಮ ವಸ್ತ್ರ ಅಸ್ತವ್ಯಸ್ತಗೊಂಡಿರಲಿ. ಮಿಂಚಿನ ಬಳ್ಳಿಯಂತೆ ಕಂಗೊಳಿಸುತ್ತಿದ್ದ ನೀವು ಇಂದು ಮೋಡ ಮುಸುಕಿದ ಸೂರ್ಯನಂತೆ ಮಂಕಾಗಿ ಮುದುಡಿಕೊಳ್ಳಬೇಕು. ಮಂಥರೆ, ಇದೆಂತ ಉಪಾಯ? ಇದೇ ಸರಿಯಾದ ಉಪಾಯ ಮಹಾರಾಣಿ. ರೂಪ ಲಾವಣ್ಯಗಳಿಂದ, ಒನಪು ವಯ್ಯಾರಗಳಿಂದ ಈಡೇರದ ನಿಮ್ಮ ಬಯಕೆ ಕೋಪ ತಾಪಗಳ ರುದ್ರ ನಾಟಕಗಳಿಂದ ಈಡೇರಬಹುದು. ಮಂಥರೆ, ನಿಮ್ಮ ಸಮಾಗಮಕ್ಕಾಗಿ ಆಸೆ ಆತುರಗಳಿಂದ ಬರುವ ಮಹಾರಾಜರೆದರು ನಿಮ್ಮ ಕೋಪ ತಾಪದ ನಾಟಕ ಎಷ್ಟು ಪರಿಣಾಮಕಾರಿಯಾಗಿರುವುದೋ ಅಷ್ಟೇ ಶೀಘ್ರದಲ್ಲಿ ನಿಮ್ಮ ಬಯಕೆ ಸಫಲವಾಗುತ್ತದೆ ಮಹಾರಾಣಿ. ದೇವಿ, ಕ್ಷಮಿಸಿ ಸ್ವಾಮಿ, ಏನೋ ಯೋಚಿಸುತ್ತಿದ್ದೆ. ನಿನ್ನ ಯೋಚನೆಗೆ ಭಂಗ ಬರದಿರಲೆಂದು ನಾನು ನಿಧಾನವಾಗಿಯೇ ಬಂದೆ. ನಿನ್ನ ಯೋಚನೆಗೆ ಕಾರಣವೇನೆಂದು ಕೇಳಬಹುದೇ? ಸ್ವಾಮಿ, ನಾನು ನಿಮಗೆ ತಿಳಿಸಿದಂತೆ ಮಹಾರಾಣಿ ಕೈಕೇಯಿಯವರನ್ನು ಕಾಣಲು ಫಲಪುಷ್ಪಗಳೊಂದಿಗೆ ಅವರ ಅಂತಃಪುರಕ್ಕೆ ಹೋಗಿದ್ದೆ. ಹೌದೇ? ಬಹಳ ಒಳ್ಳೆಯ ಕೆಲಸವೇ ಮಾಡಿದೆ. ಇಲ್ಲ ಸ್ವಾಮಿ, ಒಳ್ಳೆಯದಾಗಲಿಲ್ಲ. ತಾವು ಬಂದಿರುವ ವಿಚಾರವನ್ನು ಮಹಾರಾಣಿಯವರಿಗೆ ತಿಳಿಸಿ ಬರುತ್ತೇನೆ. ಅವರನ್ನು ಭೇಟಿಯಾಗಲು ನಾನು ಸಹ ಇಲ್ಲಿ ಕಾಯಬೇಕೇ? ಇದು ಮಹಾರಾಣಿಯವರ ಅಪ್ಪಣೆ.
ತನ್ನನ್ನು ಭೇಟಿ ಮಾಡಲು ಯಾರೇ ಬಂದರೂ ಸಹ ತನಗೆ ತಿಳಿಸದೆ ಒಳಗೆ ಬಿಡಬಾರದೆಂದು ಹೇಳಿದ್ದಾರೆ. ಮಹಾರಾಣಿ ಕೈಕೇಯಿಯವರು ಈಗ ತಾನೇ ತಲೆನೋವಿಗೆ ಔಷಧೋಪಚಾರವನ್ನು ಪಡೆದು ನಿದ್ರಿಸುತ್ತಿದ್ದಾರೆ. ಅವರು ಎಚ್ಚರವಾದ ಮೇಲೆ ನಾನೇ ಬಂದು ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಯಾರೂ ಎಚ್ಚರಗೊಳಿಸಬಾರದೆಂದು ಮಹಾರಾಣಿಯವರು ಮಂತರೆಯವರಿಗೆ ತಿಳಿಸಿದ್ದಾರಂತೆ. ಆದ್ದರಿಂದ ಬೇಸರವಾಯಿತೆ. ಹೋಗಲಿ ಬಿಡು. ನಿನ್ನ ಸೇವೆಯನ್ನು ಪಡೆಯುವ ಅದೃಷ್ಟ ಅವರಿಗೆ ಇಲ್ಲವೆಂದುಕೊಂಡರಾಯಿತು. ಆದರೆ ಸ್ವಾಮಿ, ಎಂದೂ ಅವರ ಬಗ್ಗೆ ಅಗೌರವದಿಂದ ನಡೆದುಕೊಂಡಿಲ್ಲ. ಒಳಗೆ ಕರೆದು 4 ಪ್ರೀತಿಯ ಮಾತನ್ನಾಡಬಹುದಿತ್ತಲ್ಲವೇ? ನಾನು ಅದನ್ನೇ ಯೋಚಿಸುತ್ತಿದ್ದೆ ದೇವಿ. ನಾನು ಅವರನ್ನು ಎಂದೂ ಅಗೌರವದಿಂದ ಕಂಡಿಲ್ಲ. ಅವರಿಗೆ ನನ್ನ ಮೇಲೆ ಕೊಂಚ ಅಸಹನೆ ಇದೆ ಎಂದು ನನಗೆ ಸಂದೇಹವಿದೆ. ನೀನು ನನ್ನ ಪತ್ನಿ ಎಂಬ ಕಾರಣದಿಂದ ನೀನು ಅವರಿಗೆ ಬೇಡವೆನಿಸಿರಬಹುದು. ನೊಂದುಕೊಳ್ಳಬೇಡ. ಎಂದಾದರೊಮ್ಮೆ ಅವರಿಗೆ ನಿನ್ನ ಮೇಲಿರುವ ಅಭಿಪ್ರಾಯ ಬದಲಾಗಬಹುದು. ನಾನು ಹಾಗೆ ಅಂದುಕೊಂಡಿದ್ದೇನೆ ಸ್ವಾಮಿ. ದೇವಿ, ನಾಳೆಯ ಪಟ್ಟಾಭಿಷೇಕಕ್ಕೆ ಸಂಬಂಧಿಸಿದ ಎಲ್ಲ ಪೂಜಾ ವಿಧಿಗಳನ್ನು ಪುರೋಹಿತರು ಈಗಾಗಲೇ ನಡೆಸಿದ್ದಾರೆ. ನೇಮ ನಿಷ್ಠೆಗಳ ಬಗ್ಗೆ ತಿಳಿಸಿದ್ದಾರೆ. ನಾಳೆ ಪ್ರಾತಃ ಕಾಲ ಪಟ್ಟಾಭಿಷೇಕದ ವಿಧಿಗಳು ಆರಂಭವಾಗುತ್ತವೆ. ನೀನು ಈಗ ಹೋಗಿ ವಿಶ್ರಾಂತಿ ತೆಗೆದುಕೋ. ನೀವು? ನಾನು ಇಲ್ಲಿಯೇ ಕುಳಿತು ಪಟ್ಟಾಭಿಷೇಕದ ನಂತರದ ನನ್ನ ಕರ್ತವ್ಯಗಳ ಬಗ್ಗೆ ಚಿಂತಿಸುತ್ತೇನೆ. ಅದಕ್ಕೆ ತಕ್ಕ ಚೈತನ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ವಾಮಿ, ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಅಭ್ಯಂತರವೇನು? ನಿನಗಿಷ್ಟವಿದ್ದರೆ ಹಾಗೇ ಆಗಲಿ. ದೇವಿ, ನಾಳೆಯಿಂದ ನೀನು ಯುವರಾಣಿ ಆಗುತ್ತೀಯ. ಆ ಸ್ಥಾನ ಗೌರವಗಳಿಗೆ ಅನುಸಾರವಾಗಿ ಇರುವುದನ್ನು ನೀನು ಕಲಿತುಕೊಳ್ಳಬೇಕಾಗುತ್ತದೆ. ಸ್ವಾಮಿ, ನಿಮ್ಮ ಪತ್ನಿ, ಈ ರಘುವಂಶದ ಸೊಸೆ ಎಂಬ ಸ್ಥಾನವೇ ನನಗೆ ಸಾಕು. ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದೇ ನನ್ನ ಭಾಗ್ಯ. ಅದೇ ನನ್ನ ಕರ್ತವ್ಯ. ಬೇರೆ ಯಾವ ಸ್ಥಾನಮಾನವೂ ನನಗೆ ಬೇಡ. ಬೇಡವೆಂದರೂ ಅದು ತಾನಾಗಿ ಬರುತ್ತದೆ ದೇವಿ. ನಾನು ಯುವರಾಜನಾದ ಮೇಲೆ ನೀನು ಯುವರಾಣಿ ಆದಂತೆಯೇ. ನಿನಗೆ ಇಷ್ಟವಿಲ್ಲದಿದ್ದರೂ ಪ್ರಜೆಗಳು, ಗಣ್ಯರು, ಈ ಅರಮನೆಯ ಪರಿವಾರದವರು ನಿನಗೆ ಹೆಚ್ಚಿನ ಗೌರವಗಳನ್ನು ನೀಡಿಯೇ ನೀಡುತ್ತಾರೆ. ಸ್ವಾಮಿ, ಕೇವಲ ಎಲ್ಲರ ಗೌರವ ಪಡೆಯುವುದಷ್ಟೇ ಅಲ್ಲದೆ ಅದಕ್ಕೆ ತಕ್ಕಂತೆ ನಾವು ನಡೆದುಕೊಳ್ಳಬೇಕಾಗುವುದಲ್ಲವೇ? ನಿಜ ದೇವಿ. ನಮ್ಮನ್ನು ಗೌರವಿಸುವವರಿಗೆ, ಪ್ರೀತಿಸುವವರಿಗೆ ಸಂತೋಷ ಉಂಟು ಮಾಡುವುದು ನಮ್ಮ ಕರ್ತವ್ಯ. ಪ್ರಜೆಗಳಿಂದ ಬರುವ ಸ್ಥಾನಮಾನಗಳು ನಮ್ಮ ಹೊಣೆಗಾರಿಕೆಯನ್ನು ಹೆಚ್ಚು ಮಾಡುತ್ತವೆ. ಪ್ರಜಾಸೇವೆಯ ಕರ್ತವ್ಯಗಳನ್ನು ಎಚ್ಚರಿಸುತ್ತವೆ. ಈ ಅಧಿಕಾರದ ಸ್ಥಾನ ನಮಗೆ ನಮ್ಮ ಸುಖ ದುಃಖಗಳನ್ನು ಲೆಕ್ಕಿಸದೆ ಪ್ರಜಾಕ್ಷೇಮ ಮಾಡಬೇಕೆಂಬ ದೀಕ್ಷೆ ನೀಡುತ್ತದೆ. ಅದಕ್ಕೆ ನೀನು ಸಿದ್ಧಳಾಗಬೇಕಾಗುತ್ತದೆ. ನಾನು ಸಿದ್ಧಳಾಗಿದ್ದೇನೆ ಸ್ವಾಮಿ. ಪ್ರಜಾಕ್ಷೇಮಕ್ಕಾಗಿ ನೀವು ಕೈಗೊಳ್ಳುವ ಎಲ್ಲ ಕರ್ತವ್ಯಗಳಲ್ಲಿ ನಾನು ಜೊತೆಯಲ್ಲೇ ಇರುತ್ತೇನೆ. ಕಷ್ಟವಾದರೂ ಸರಿ, ಸುಖವಾದರೂ ಸರಿ. ಆಹಾ, ಸೊಗಸಾಗಿದೆ, ತುಂಬಾ ಸೊಗಸಾಗಿದೆ. ಏನು ಹೇಳುತ್ತಿರುವೆ ಮಂಥರೆ? ಅಲಂಕಾರವಿಲ್ಲದ ಈ ನನ್ನ ರೂಪವನ್ನು ಸೊಗಸಾಗಿದೆ ಎಂದು ಹೇಳುತ್ತಿರುವೆಯಲ್ಲ. ಮಹಾರಾಣಿ,
ಕಾರ್ಯಸಿದ್ಧಿಗೆ ಈ ವೇಷ ಸೊಗಸಾಗಿದೆ ಎಂದು ಹೇಳಿದೆ. ಕೋಪಗ್ರಹಕ್ಕೆ ತೆರಳಲು ಇಷ್ಟು ಸಾಕು. ಪ್ರಸಾದನವಿಲ್ಲದ ಮುಖ, ನಿರಾಭರಣ ರೂಪ, ಕೆದರಿದ ಕೂದಲು, ಆಹಾ, ಕೆಂಪಡರಿದ ನಿಮ್ಮ ಕಣ್ಣುಗಳು ಅಗ್ನಿ ಪರ್ವತದಂತೆ ಬೆಂಕಿ ಕಾರುವುದನ್ನು ಮಹಾರಾಜರು ನೋಡಿದರೆ ಮಂಥರೆ, ಬೆಂಕಿಯ ಬಳಿ ಯಾರು ತಾನೇ ಬರುತ್ತಾರೆ? ಮಹಾರಾಜರು ನನ್ನನ್ನು ಈ ರೂಪದಲ್ಲಿ ಕಂಡು ಹಾಗೆಯೇ ಹೊರಟು ಹೋದರೆ? ಹೆದರಬೇಡಿ ಮಹಾರಾಣಿ. ಮೋಹವಿದ್ದ ಕಡೆ ಕೋಪವು ಸುಂದರವಾಗಿ ಕಾಣುತ್ತದೆ. ಪ್ರೀತಿ ಇದ್ದ ಕಡೆ ಸಾಂತ್ವನದ ಸವಿ ಮಾತುಗಳು ಇರುತ್ತವೆ. ಅಂದರೆ ಮಹಾರಾಜರು ನನ್ನ ಕೋಪದ ಕಾರಣವನ್ನು ಕೇಳಿ ಅದನ್ನು ತಕ್ಷಣ ಈಡೇರಿಸಿಕೊಡುತ್ತಾರೆ ಎಂದು ಅರ್ಥವೇ? ಅದು ಸಫಲವಾಗುವುದು ನಿಮ್ಮ ಕೈಯಲ್ಲಿಯೇ ಇದೆ ಮಹಾರಾಣಿ. ನೀವು ಎಷ್ಟು ಚೆನ್ನಾಗಿ ಕೋಪವನ್ನು ನಟಿಸುವಿರೋ ಅಷ್ಟು ಶೀಘ್ರವಾಗಿ ನಿಮ್ಮ ಕೋರಿಕೆ ಈಡೇರುತ್ತದೆ. ಎಲ್ಲದಕ್ಕಿಂತ ಮೊದಲು ಮಹಾರಾಜರು ನನ್ನ ಬಳಿಗೆ ಬರಬೇಕಲ್ಲವೇ? ಹೂವಿನ ಬಳಿಗೆ ದುಂಬಿಯು ಬಂದೇ ಬರುತ್ತದೆ ಮಹಾರಾಣಿ. ಈ ದುಂಬಿಯ ಮೋಹ ಕೆರಳಿಸುವ ವಿಶೇಷವಾದ ಪರಿಮಳ ನನ್ನ ಬಳಿ ಇದೆ. ಸರಿ, ಮಹಾರಾಜರು ನನ್ನ ಬಳಿಗೆ ಬಂದಾಗ ನೀನು ಹೇಳಿದಂತೆ ಮತ್ತದೇ ಕೋರಿಕೆಯನ್ನು ಹೇಳಬೇಕಲ್ಲವೇ? ಹೌದು ಮಹಾರಾಣಿ, ಹೌದು. ಆದರೆ ಅದಕ್ಕೆ ಮುಖ್ಯವಾದ ಅಡ್ಡಿ ಎಂದರೆ ಆ ರಾಮನೊಬ್ಬನೇ. ಅದಕ್ಕೆ ಮಹಾರಾಜರ ಮುಂದೆ ಕೋರಿಕೆ ಇಡುವಾಗ ಮೊದಲು ರಾಮನಿಗೆ ವನವಾಸ, ನಂತರ ಭರತನಿಗೆ ಪಟ್ಟಾಭಿಷೇಕ. ಅಷ್ಟೇ, ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ರಾಮನಿಗೆ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಇದೇ ಮಂತ್ರವನ್ನು ಮಹಾರಾಜರ ಮುಂದೂ ಜಪಿಸಿರಿ. ಇದನ್ನೇ ಜಪಿಸುತ್ತೇನೆ. ಆದರೆ ಮಂಥರೆ, ಇದು ಸಾಧ್ಯವೇ? ಸುಮಿತ್ರೆ, ರಾತ್ರಿ ಬಹಳ ಹೊತ್ತಾಯಿತು. ಭೋಜನದ ಸಮಯವೂ ಮೀರಿ ಹೋಯಿತು. ರಾಮನ ಪಟ್ಟಾಭಿಷೇಕಕ್ಕೆ ಶುಭ ಹಾರೈಸುತ್ತಾ ನನ್ನೊಡನೆಯೇ ಜಾಗರಣೆ ಮಾಡುತ್ತಾ ಕುಳಿತುಬಿಟ್ಟೆ. ಸಖಿಯರಿಗೆ ಹೇಳಿ ಭೋಜನವನ್ನು ತರಿಸಲ್ಲೇ? ನನ್ನೊಂದಿಗೆ ನೀನು ಸೇವಿಸುವುದಾದರೆ ತರಿಸು. ಈ ದಿನ ಆಹಾರ ನಿದ್ರೆ ಎರಡೂ ಬೇಕಿಲ್ಲ. ನನ್ನ ಪುತ್ರನ ಪಟ್ಟಾಭಿಷೇಕ ಮುಗಿಯುವವರೆಗೂ ಅವನ ಆಯುರಾರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ. ಸಹೋದರಿ, ರಾಮನು ನನಗೂ ಪುತ್ರನಲ್ಲವೇ? ನಿನ್ನನ್ನು ಕಂಡಷ್ಟೇ ಪ್ರೀತಿಯಿಂದ ಅವನು ನನ್ನನ್ನು ಕಾಣುತ್ತಾನೆ ಎನ್ನುವುದು ಸತ್ಯವಲ್ಲವೇ? ಅವನ ಶ್ರೇಯಸ್ಸಿಗಾಗಿ ನಾನು ಉಪವಾಸ ಜಾಗರಣೆಗಳನ್ನು ಮಾಡಬಾರದೆ? ಸುಮಿತ್ರೆ, ಎಂಥ ಒಳ್ಳೆಯ ಮನಸ್ಸು ನಿನ್ನದು. ನನ್ನ ಪುತ್ರನನ್ನು ನಿನ್ನ ಪುತ್ರನಂತೆ ಕಾಣುವ ಉದಾರ ಮನಸ್ಸನ್ನು ಕಂಡು ನನ್ನ ಹೃದಯವು ತುಂಬಿ ಬರುತ್ತಿದೆ. ಸುಮಿತ್ರೆ, ನೀನು ನನಗೆ ಸವತಿಯೇ, ಆ ಕೈಕೇಯಿಯು ನನಗೆ ಸವತಿಯೇ. ಆದರೆ ನಿಮ್ಮಿಬ್ಬರಲ್ಲಿ ಅದೆಷ್ಟೊಂದು ಅಂತರ. ಒಂದು ಸುಂದರವಾದ ಮಲ್ಲಿಗೆಯ ಬಳ್ಳಿ, ಮತ್ತೊಂದು ಚುಚ್ಚುವ ಮುಳ್ಳಿನ ಗಿಡ. ನಿನ್ನಂತೆಯೇ ಉದಾರ ಮನೋಭಾವ ಆ ಕೈಕೇಯಿಗೂ ಇದ್ದಿದ್ದರೆ ನನ್ನನ್ನು ಅಭಿನಂದಿಸುತ್ತಿದ್ದಳು. ನನ್ನ ಪುತ್ರನ ಶ್ರೇಯಸ್ಸಿಗಾಗಿ
ಪ್ರಾರ್ಥಿಸುತ್ತಿದ್ದಳು. ಪಟ್ಟಾಭಿಷೇಕದ ವಿಷಯ ಅವಳಿಗೆ ಗೊತ್ತಿದೆಯೋ ಇಲ್ಲವೋ? ಇಡೀ ನಾಡಿಗೆ ಗೊತ್ತಿರುವ ವಿಷಯ ಅವಳಿಗೆ ಗೊತ್ತಿರುವುದಿಲ್ಲವೇ? ಒಂದು ವೇಳೆ ಗೊತ್ತಿಲ್ಲದಿದ್ದರೂ ಗೊತ್ತು ಮಾಡಲು ಆ ಮಂಥರೆ ಇದ್ದಾಳಲ್ಲ. ಅರಮನೆಯ ಯಾವುದೇ ರಹಸ್ಯವನ್ನು ಆ ಮಂಥರೆ ಶೋಧಿಸದೆ ಬಿಡುವುದಿಲ್ಲ. ಇನ್ನು ರಾಮನ ಪಟ್ಟಾಭಿಷೇಕದಂತಹ ವಿಷಯವನ್ನು ತನ್ನ ಒಡತಿಗೆ ತಿಳಿಸದೇ ಇರುತ್ತಾಳೆಯೇ? ಹಾಗಾದರೆ ಗೊತ್ತಿದ್ದು ಗೊತ್ತಿಲ್ಲದಂತೆ ಸುಮ್ಮನಿದ್ದಾಳೆಯೇ ಆ ಕೈಕೇಯಿ? ಒಂದು ವೇಳೆ ಆ ಮಾತು ನಿಜವಾದರೆ ಅದು ಆಶ್ಚರ್ಯ ಪಡಬೇಕಾದ ಸಂಗತಿ. ಅಥವಾ ಆ ಮೌನದ ಹಿಂದೆ ಬೇರಾವುದಾದರೂ ಉದ್ದೇಶವಿರಬಹುದೇ? ಸುಮಿತ್ರೆ, ನನ್ನ ರಾಮನ ಪಟ್ಟಾಭಿಷೇಕದಲ್ಲಿ ಯಾವ ವಿಘ್ನವೂ ಉಂಟಾಗುವುದಿಲ್ಲ ಅಲ್ಲವೇ? ಸಹೋದರಿ, ನೀನು ಆತಂಕ ಪಟ್ಟುಕೊಳ್ಳಬೇಡ. ರಾಮನಂತಹ ಗುಣವಂತನ ಪಟ್ಟಾಭಿಷೇಕಕ್ಕೆ ಯಾವ ಅಡ್ಡಿಯೂ ಆಗುವುದಿಲ್ಲ. ಕೈಕೇಯಿಯ ಅಸೂಯೆಯಿಂದ ಏನಾದರೂ ತೊಂದರೆಯಾಗಬಹುದೆಂಬ ಸಂದೇಹ ನಿನಗಿದ್ದರೆ ಎಲ್ಲದರ ನಿವಾರಣೆಗಾಗಿ ನಾವು ಮತ್ತೆ ಪ್ರಾರ್ಥಿಸೋಣ. ಸುಮಿತ್ರೆ, ನಿನ್ನ ಮಾತು ನಿಜ. ನಾವು ಮುಂಜಾನೆಯವರೆಗೂ ಪ್ರಾರ್ಥಿಸೋಣ. ಬಾ. ಈ ಕೋಪಗ್ರಹ ನಿಮ್ಮ ಇಷ್ಟಾರ್ಥ ಸಾಧನೆಯ ತಾಣವಾಗಬೇಕು. ನಿಮ್ಮ ಪುತ್ರ ಭರತನ ಪಟ್ಟಾಭಿಷೇಕದ ಶುಭ ವಾರ್ತೆ ಇಲ್ಲಿಂದಲೇ ಹೊರಹೊಮ್ಮಬೇಕು. ನಿಮ್ಮ ಮಹತ್ವಾಕಾಂಕ್ಷೆಯ ಕನಸಿನ ಭವ್ಯ ಸೌಧಕ್ಕೆ ಇಲ್ಲೇ ಅಡಿಪಾಯ ಬೀಳಬೇಕು. ಮಂಥರೆ, ಈ ಕೋಪಗ್ರಹಕ್ಕೆ ನಾನೆಂದೂ ಬರಬಾರದು ಎಂದುಕೊಂಡಿದ್ದೆ. ಆದರೆ ನಿನ್ನ ಸಲಹೆಯಂತೆ ಇಂದು ಬಂದಾಯಿತು. ಆದರೆ ಇಲ್ಲಿಗೆ ಬಂದಿರುವ ನನ್ನ ಉದ್ದೇಶ ಈಡೇರಲೇಬೇಕು. ನನ್ನ ಪುತ್ರ ಭರತ ಯುವರಾಜನಾಗುವ ಆ ಸುಂದರ ಕನಸು ನನಸಾಗಲೇಬೇಕು. ಹಾಗಾಗದಿದ್ದರೆ ನನ್ನ ನಿರ್ಜೀವ ದೇಹ ಇಲ್ಲಿಂದ ಹೊರಗೆ ಹೋಗಬೇಕು. ಮಹಾರಾಣಿ! ಹೌದು ಮಂಥರೆ, ನನ್ನ ಬಯಕೆ ಈಡೇರದ ಹೊರತು ನಾನಿಲ್ಲಿಂದ ಜೀವಂತವಾಗಿ ಹೊರಗೆ ಹೋಗಲಾರೆ. ಇದು ಖಂಡಿತ. ಹೆಣ್ಣಿಗೆ ಅಭಿನಯ ಹೇಳಿಕೊಡಬೇಕೆ ಮಹಾರಾಣಿ? ಈ ನಿಮ್ಮ ಕೋಪ, ಅಸಮಾಧಾನಗಳ, ಈ ನಿಮ್ಮ ಆಭರಣ ಅಲಂಕಾರಗಳಿಲ್ಲದ ಈ ಅಸ್ತವ್ಯಸ್ತ ಸ್ಥಿತಿ ಮಹಾರಾಜರ ಕಣ್ಣಿಗೆ ರಾಚುತ್ತದೆ. ಅದಕ್ಕೆ ತಕ್ಕ ಹಾಗೆ ಒಂದಷ್ಟು ಕಣ್ಣೀರು, ಅದಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಆಡಿದರೆಂದರೆ ಯಾವ ಕೋರಿಕೆ ತಾನೇ ಈಡೇರುವುದಿಲ್ಲ. ಅಂದರೆ ಈ ನನ್ನ ವೇಷ, ಕಣ್ಣೀರು ಮಹಾರಾಜರ ಮನಸ್ಸನ್ನು ಕರಗಿಸುತ್ತದೆ ಎನ್ನುವೆಯಾ? ಆಹಾ, ಕಣ್ಣೀರು ಕಡೆಯ ಅಸ್ತ್ರ. ಮೊದಲು ಮೋಹ, ಪ್ರೇಮದ ಹೂಬಾಣಗಳನ್ನು ಪ್ರಯೋಗಿಸಿ. ಅದು ವಿಫಲವಾದರೆ ಕೋಪ ತಾಪಗಳ ಖಡ್ಗಗಳನ್ನು ಝಳಪಿಸಿ.
ಮಹಾರಾಜರು ನಿಮ್ಮ ಬೇಡಿಕೆಯನ್ನು ಈಡೇರಿಸುವವರೆಗೂ ಈ ಅಭಿನಯ ನಡೆಯುತ್ತಲೇ ಇರಬೇಕು. ಆದರೂ ನನಗೊಂದು ಸಂದೇಹ ಮಂತರೆ. ಸಂದೇಹ? ಏನು ಸಂದೇಹ ಮಹಾರಾಣಿ? ನಾನು ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸುವ ಬೇಡಿಕೆಯನ್ನು ಮಹಾರಾಜರ ಮುಂದಿಟ್ಟ ಕೂಡಲೇ ಅವರು ನನ್ನ ಮೋಹ ಕೋಪ ಯಾವುದನ್ನು ಲೆಕ್ಕಿಸದೆ ತಿರಸ್ಕಾರ ಮಾಡಿದರೆ? ಅದಕ್ಕೆ ಮಹಾರಾಜರು ಇಲ್ಲಿಗೆ ಬಂದಾಗ ಮೊದಲು ಅವರು ನಿಮಗಾಗಿ ಪರಿತಪಿಸಿ ಕರಗಿ ಸಾಂತ್ವನದ ನುಡಿಗಳನ್ನು ನುಡಿದು ನಿಮ್ಮ ದಾರಿಗೆ ಬರುವಂತೆ ಮಾಡಿಕೊಳ್ಳಬೇಕು. ಆಮೇಲೆ ನನ್ನ ಬೇಡಿಕೆಯನ್ನು ಅವರ ಮುಂದಿಡಬೇಕು. ಸರಿ ತಾನೆ? ಹೌದು, ಇದೇ ಸರಿಯಾದ ಕ್ರಮ. ಮಂತರೆ, ಮಹಾರಾಜರು ನನ್ನನ್ನು ಈ ವೇಷದಲ್ಲಿ ನೋಡಿದರೆ ಅವರಿಗೆ ಮೋಹ ಉಂಟಾಗಲು ಸಾಧ್ಯವೇ? ಖಂಡಿತ ಸಾಧ್ಯ ಮಹಾರಾಣಿ. ಇರುವ ಮೋಹವನ್ನು ಮತ್ತಷ್ಟು ಕೆರಳಿಸುವಂತ ವಿಶೇಷವಾದ ಪರಿಮಳ ತೈಲವಿದೆ ಎಂದು ನಾನು ಹೇಳಿದ್ದೇನಲ್ಲ, ಈಗ ಅದನ್ನು ತರುತ್ತೇನೆ. ಈ ಮಂತರೆ ಹೇಳಿದಂತೆ ಮಾಡಿದರೆ ನನಗೆ ಒಳ್ಳೆಯದಾಗುವುದೋ ಕೆಟ್ಟದಾಗುವುದೋ ಎಂಬ ಆತಂಕ ಕಾಡುತ್ತಿದೆ. ಇಲ್ಲ, ಒಳ್ಳೆಯದೇ ಆಗಬೇಕು, ನನ್ನಂತೆಯೇ ಆಗಬೇಕು. ನನಗೇ ಗೆಲುವು. ಹಾ, ಪೂಜ್ಯರಿಗೆ ಪ್ರಣಾಮಗಳು. ಶುಭಮಸ್ತು. ಪೂಜ್ಯರೇ, ದಯಮಾಡಿ ಆಸೀನ. ಮಹಾರಾಜ, ನನ್ನೊಡನೆ ಸಮಾಲೋಚಿಸುವ ವಿಷಯವಿದೆ ಎಂದು ಅಮಾತ್ಯರು ಹೇಳಿದರು. ಹೌದು ಪೂಜ್ಯರೇ, ತಮ್ಮ ಶುಭ ಹಾರೈಕೆಯಿಂದ ರಾಮಚಂದ್ರನ ಯುವರಾಜ್ಯಾಭಿಷೇಕದ ಸಿದ್ಧತೆಗಳು ಭರದಿಂದ ನಡೆದಿವೆ, ನಡೆಯುತ್ತಲೂ ಇವೆ. ಸರ್ವರು ಸಂಭ್ರಮ ಸಂತೋಷಗಳಿಂದ ಆ ಶುಭ ಕ್ಷಣಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಸಂಕೋಚಕ್ಕೆ ಮಹಾರಾಜ, ಯಾವುದೇ ಸಂದೇಹವಿದ್ದರೂ ಅದನ್ನು ಪರಿಹರಿಸಿಕೊಂಡು ಬಿಡು. ಗುರುವರ್ಯ, ಈ ಪಟ್ಟಾಭಿಷೇಕದ ವಿಷಯವನ್ನು ಕೈಕೇಯಿಗೆ ಮಾತ್ರ ನಾನು ತಿಳಿಸಲಿಲ್ಲ. ನೀನು ತಿಳಿಸದೇ ಇದ್ದರೂ ತಿಳಿದೇ ತಿಳಿಯುವುದಲ್ಲವೇ ಮಹಾರಾಜ? ಹೌದು ಪೂಜ್ಯರೇ, ಆದರೆ ನಾನೇ ಸ್ವತಃ ಈ ವಿಷಯವನ್ನು ತಿಳಿಸದಿದ್ದರೆ ಅದರ ಅರ್ಥವೇ ಬೇರೆ ಆಗುವುದಲ್ಲವೇ? ಉದ್ದೇಶಪೂರ್ವಕವಾಗಿ ತನ್ನನ್ನು ದೂರವಿಟ್ಟಿದ್ದಾರೆಂದು ಕೈಕೇಯಿ ಕೋಪಿಸಿಕೊಳ್ಳುವುದಿಲ್ಲವೇ? ಕೋಪಿಸಿಕೊಳ್ಳುವಳೆಂದು ನಿನ್ನ ಹಿರಿಯ ಪುತ್ರನ ಪಟ್ಟಾಭಿಷೇಕದ ವಿಷಯವನ್ನು ಆಕೆಗೆ ತಿಳಿಸದೇ ಇರಲಾಗದು. ಹೌದು ಪೂಜ್ಯರೇ, ಈ ವಿಷಯವನ್ನು ಕೈಕೇಯಿಯೊಡನೆ ಪ್ರಸ್ತಾಪ ಮಾಡಿ ಈ ಸಂಭ್ರಮದ ಸಂತೋಷವಾದ ಸಮಯದಲ್ಲಿ ಪಟ್ಟಾಭಿಷೇಕದಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಬೇಕೆಂದು ನಿರ್ಧರಿಸಿದ್ದೇನೆ. ಅದಕ್ಕೆ ಮುನ್ನ ತಮ್ಮ ಸಲಹೆಯನ್ನು ಪಡೆಯಲು ಸುಗ ಕರೆ ಕಳುಹಿಸಿದೆ. ನಿನ್ನ ಆತಂಕ ನನಗೆ ಅರ್ಥವಾಗುವುದು ಮಹಾರಾಜ. ಕೈಕೇಯಿಗೆ ಈ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸುವುದು ಸರಿ, ಆದರೆ ಆಕೆಯ ಪ್ರತಿಕ್ರಿಯೆಗೆ ನೀನು ಮಾತ್ರ ಯಾವ ಕಾರಣಕ್ಕೂ ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಪೂಜ್ಯರೇ, ಕೈಕೇಯಿ ಸ್ವಭಾವ ತಮಗೆ ತಿಳಿದೇ ಇದೆ. ಪಟ್ಟಾಭಿಷೇಕದ ವಿಷಯವಾಗಿ ನನಗೂ ಅವಳಿಗೂ ವಾದ ವಿವಾದಗಳೇ ನಡೆದು ಹೋಗಿದೆ. ಇದು ಮನಸ್ತಾಪಕ್ಕೂ ಕಾರಣವಾಗಿದೆ. ಭರತನೇ ಯುವರಾಜನಾಗಬೇಕೆಂಬುದು ಆಕೆಯ ಆಸೆ. ಆದರೆ ಸಂಪ್ರದಾಯದ ಅನುಸಾರವಾಗಿ ಜ್ಯೇಷ್ಠ ಪುತ್ರ ರಾಮಚಂದ್ರನೇ ಯುವರಾಜನಾಗಬೇಕೆಂಬುದು ನನ್ನ ವಾದ. ಎಲ್ಲರ ಅಪೇಕ್ಷೆಯೂ ಕೂಡ ಅದೇ.
ಹಾಗೆಂದು ಎಷ್ಟೇ ಹೇಳಿದರೂ ಕೂಡ ತನ್ನ ಪಟ್ಟನ್ನು ತಾನು ಬಿಡುತ್ತಿಲ್ಲ. ಅದೇ ನನ್ನ ಅಳುಕಿಗೆ ಕಾರಣವಾಗಿದೆ. ಯಾರು ಯಾವ ಆಸೆಗಳನ್ನು ಬೇಕಾದರೂ ಇಟ್ಟುಕೊಳ್ಳಬಹುದು, ಆದರೆ ಕುಲಗೌರವವನ್ನು ಕಡೆಗಾಣಿಸಬಾರದು. ಹೌದು ಪೂಜ್ಯ. ಮತ್ತೊಮ್ಮೆ ಕೈಕೇಯಿ ಬಳಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಒಪ್ಪಿಸಲು ಪ್ರಯತ್ನ ಪಡುತ್ತೇನೆ. ಪ್ರಯತ್ನಿಸು, ಖಂಡಿತ ಪ್ರಯತ್ನಿಸು ಮಹಾರಾಜ. ಆದರೆ ಒಂದು ಮಾತು ನೆನಪಿರಲಿ, ಯಾವ ಕಾರಣಕ್ಕೂ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬೇಡ. ನಿನ್ನ ನಿರ್ಧಾರದಿಂದ ಕದಲಬಾರದು. ಮಹಾರಾಜ, ನಿನ್ನ ಕಿರಿಯ ಮಹಾರಾಣಿಯ ಮಾತಿಗೆ ಮರುಳಾಗಿ ಯಾವ ವಾಗ್ದಾನವನ್ನು ಕೊಡಬೇಡ. ಎಚ್ಚರ. ಧೈರ್ಯವಾಗಿರು ಮಹಾರಾಜ, ದೃಢವಾಗಿರು. ಹಾಗೇ ಆಗಲಿ ಗುರುವೇ. ಕಲ್ಯಾಣ ವಸ್ತು. ಯುವರಾಜ ದಂಪತಿಗಳಿಗೆ ಪ್ರಣಾಮಗಳು. ಬಾ ಲಕ್ಷ್ಮಣ, ನಿನ್ನ ಸಹೋದರನೆಂಬ ಘನವಾದ ಪಟ್ಟಕ್ಕಿಂತ ಈ ಯುವರಾಜರ ಪಟ್ಟ ದೊಡ್ಡದೇ? ನಾನು ನಿನಗೂ ಹಾಗೆ ಹೇಳುತ್ತೇನೆ ಊರ್ಮಿಳೆ. ನಾನು ನಿನ್ನ ಸೋದರಿ ಎಂಬ ಪ್ರೀತಿಯ ಪಟ್ಟಕ್ಕಿಂತ ಆ ಯುವರಾಣಿ ಪಟ್ಟ ದೊಡ್ಡದೇ? ಇದು ನಿಮ್ಮ ಸರಳ ಸ್ವಭಾವದ ದ್ಯೋತಕ ಸೋದರ. ನಿನಗೆ ಪಟ್ಟವಿರಲಿ ಇಲ್ಲದಿರಲಿ, ರಾಮಚಂದ್ರನ ಸಹೋದರನೆಂಬ ಪಟ್ಟ ಶಾಶ್ವತ. ಅದನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಪಾಲಿಗಂತೂ ನೀನು ನನ್ನ ಸಹೋದರನೆಂಬುದೇ ಎಲ್ಲಕ್ಕಿಂತ ದೊಡ್ಡದು. ನನ್ನ ಪತಿಯ ಮಾತು ಅಕ್ಷರಶಃ ಸತ್ಯ ಸೀತೆ. ನೀನು ಯುವರಾಣಿ ಆಗಬಹುದು, ಮುಂದೊಂದು ದಿನ ಮಹಾರಾಣಿಯೂ ಆಗಬಹುದು. ಆದರೆ ನೀನು ನನ್ನ ಅಕ್ಕರೆಯ ಸಹೋದರಿ ಎಂಬುದೇ ದೊಡ್ಡದು. ಈಗ ನಾವು ಬಂದದ್ದು ನಾಡಿನ ಶುಭ ಸಮಾರಂಭಕ್ಕೆ ಇನ್ಯಾವುದಾದರೂ ಕರ್ತವ್ಯಗಳಿದ್ದರೆ ಅದನ್ನು ನಡೆಸಬೇಕೆಂದು. ಹೌದು ಸಹೋದರಿ, ಯಾವ ಕಾರ್ಯವಿದ್ದರೂ ಹೇಳು, ನಾವು ನಡೆಸುತ್ತೇವೆ. ನಿಮ್ಮ ಪ್ರೀತಿ ಅಭಿಮಾನಗಳನ್ನು ಕಂಡು ನನಗೆ ಸಂತೋಷವಾಗುತ್ತದೆ. ನಾನು ಹೇಳದೆ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸುವ ನಿಮಗಾಗಿ ಇನ್ನಾವ ಕರ್ತವ್ಯ ಉಳಿದುಕೊಳ್ಳುತ್ತದೆ? ಈಗ ಉಳಿದುಕೊಳ್ಳುವುದು ನಾಳೆ ಪ್ರಾತಃ ಕಾಲ ಆರಂಭವಾಗುವ ವಿಧಿವಿಧಾನಗಳಷ್ಟೇ. ಹೌದು ಲಕ್ಷ್ಮಣ, ನಾಳೆಯ ಕಾರ್ಯಗಳನ್ನು ನಾಳೆ ನೋಡಿಕೊಂಡರೆ ಆಯಿತು. ಈಗ ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ. ನಮಗಿಂತ ನಿಮಗೆ ವಿಶ್ರಾಂತಿ ಅಗತ್ಯವಿದೆ. ಇಲ್ಲ ಲಕ್ಷ್ಮಣ, ಯುವರಾಜನ ಹೊಣೆ ಹೊರಲು ಸಿದ್ಧನಾಗಿರುವ ನಾನು ವಿಶ್ರಾಂತಿಯ ಆಲೋಚನೆ ಮಾಡಬಾರದು. ಮುಂದಿನ ಕರ್ತವ್ಯಗಳನ್ನು ಮನನ ಮಾಡುತ್ತಾ ಈ ರಾತ್ರಿಯನ್ನು ಕಳೆಯಬೇಕೆಂದಿದ್ದೇನೆ. ನೀವು ಹೋಗಿ ವಿಶ್ರಾಂತಿ ಪಡೆಯಿರಿ, ನಾಳೆಯ ಕರ್ತವ್ಯಕ್ಕೆ ಸಿದ್ಧರಾಗಿರಿ. ಆಗಲಿ ಸಹೋದರ. ಸಹೋದರಿ ಸೀತೆ, ಪ್ರಾತಃ ಕಾಲ ಬೇಗನೆ ಬರುತ್ತೇವೆ. ಈಗ ನಾವು ಹೊರಡುತ್ತೇವೆ.
ತೈಲದ ಪರಿಮಳವನ್ನು ಸ್ವಲ್ಪ ಆಘ್ರಾಣಿಸಿ ನೋಡಿ. ಅದ್ಭುತ! ಇದರ ಅಪ್ಯಾಯಮಾನವಾದ ಪರಿಮಳವನ್ನು ಆಘ್ರಾಣಿಸಿದರೆ ಅಬ್ಬಬ್ಬ, ನನ್ನ ಮೈ ತುಂಬ ಅಮಲೇರಿದಂತಾಗುತ್ತಿದೆ. ನಿಮ್ಮನ್ನೇ ಅಮಲೇರಿಸುವ ಈ ತೈಲ ಇನ್ನು ಮಹಾರಾಜರನ್ನು ಎಷ್ಟು ಅಮಲೇರಿಸಬಹುದು? ಮೋಹದ ದಾಹದಿಂದ ಕಾತರಿಸಿ ಬರುವ ಅವರ ಸರ್ವಾಂಗಗಳು ಆಸೆಯಿಂದ ಆತುರಪಡಬೇಕು ಮಹಾರಾಣಿ. ಆದರೆ ಮಂಥರೆ, ನಾನಿರುವುದು ಕೋಪಗೃಹದಲ್ಲಿ. ಇಲ್ಲಿ ನನ್ನನ್ನು ಕಂಡ ಮಹಾರಾಜರು ಮೋಹ ಪರವಶಗೊಳ್ಳುವುದು ಸಾಧ್ಯವೇ? ಚಿಂತಿಸಬೇಡಿ ಮಹಾರಾಣಿ. ನಿಮ್ಮ ಕೋಪ ಅಪಮಾನಗಳನ್ನು ಮುಗಿಲೆದ್ದುದನ್ನು ತೋರಿಸಲೆಂದೇ ನೀವು ಕೋಪಗೃಹದಲ್ಲಿದ್ದೀರಿ. ಕೋಪಿಸಿಕೊಂಡ ಮುದ್ದಿನ ಮಡದಿಯನ್ನು ಮಧುರವಾದ ಮಾತುಗಳಿಂದ ಸಂತೈಸಲು ಮಹಾರಾಜರು ಒಂದೇ ಬರುತ್ತಾರೆ. ಅವರು ಬಂದಾಗ ಈ ತೈಲದ ಪರಿಮಳದಿಂದ ಅದರ ಮೋಹಕ್ಕೆ ವಶರಾಗುತ್ತಾರೆ. ಮೋಹ ಪರವಶನಾದ ಪುರುಷ ತನ್ನ ಪ್ರಿಯತಮೆಯ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಎನ್ನುವುದು ಅನುಭವಿಗಳ ಮಾತು. ಅರ್ಥವಾಯಿತು. ಮಹಾರಾಜರ ಮೋಹ ಹೆಚ್ಚಿದಂತೆಲ್ಲ ನನ್ನ ಕೋರಿಕೆಯನ್ನು ಈಡೇರಿಸುವ ಸಾಧ್ಯತೆಯೂ ಹೆಚ್ಚುತ್ತದೆ ಅಲ್ಲವೇ ಮಂಥರೆ? ಹೌದು ಮಹಾರಾಣಿ. ಒಂದು ಮಾತು ನೆನಪಿನಿರಲಿ, ಯಾವುದೇ ಕಾರಣಕ್ಕೂ ಮೊದಲು 2 ವರಗಳ ವಾಗ್ದಾನವನ್ನು ಪಡೆಯುವುದನ್ನು ಮರೆಯದಿರಿ. ತಿಳಿಯಿತು. ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಮಹಾರಾಜರು ನನಗೆ ಕೊಟ್ಟ ವರಗಳು ತಾನೆ? ಅಂದು ಪಡೆದುಕೊಂಡ ವರಗಳು ಇಂದು ನಿಮಗೆ ವರ ನೀಡಲಿ. ಒಂದರಿಂದ ಆ ರಾಮನು ವನವಾಸಕ್ಕೆ ಹೋಗಬೇಕು 14 ವರ್ಷ. ಇನ್ನೊಂದರಿಂದ ನಮ್ಮ ಭರತನಿಗೆ ಯುವರಾಜಾಭಿಷೇಕವಾಗಬೇಕು. ಆದರೆ ಮಂಥರೆ, ಮಹಾರಾಜರು ನನ್ನ ವರಗಳನ್ನು ಕೇಳಿ ತಿರಸ್ಕರಿಸಿದರೆ? ಮೊದಲೇ ವಾಗ್ದಾನ ತೆಗೆದುಕೊಂಡರೆ ವರಗಳು ಈಡೇರಿದಂತೆ. ಏಕೆಂದರೆ ರಘುವಂಶದವರು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ. ನಿಮ್ಮ ಮಾತಿನ ಬಲೆಯಲ್ಲಿ ಮಹಾರಾಜರು ಸಿಕ್ಕರೆ ತಿರಸ್ಕರಿಸುವಂತೆಯೂ ಇಲ್ಲ. ಸರಿ, ನಾನು ಹಿಡಿದ ಪಟ್ಟನ್ನು ಬಿಡುವುದಿಲ್ಲ. ನೀನು ಹೇಳಿದ ಹಾಗೆ ಮಹಾರಾಜರನ್ನು ನನ್ನ ಮಾತಿನಲ್ಲಿ ಸಿಕ್ಕಿಸಿ ನನ್ನ ಕೋರಿಕೆಯನ್ನು ಈಡೇರಿಸಿಕೊಂಡೇ ತೀರುತ್ತೆ. ಆಯಿತು ಮಹಾರಾಣಿ, ನಾನಿನ್ನು ಹೊರಡುತ್ತೇನೆ. ನಿಮ್ಮ ಶುಭ ಸಂದೇಶದ ನಿರೀಕ್ಷೆಗಾಗಿ ಕಾಯುತ್ತೇನೆ. ಇಂದಾದರೂ ನಿಮ್ಮ ಕಾರ್ಯ ಸಿದ್ಧಿಯಾಗಲಿ. ನಾನಿನ್ನು ಬರುತ್ತೇನೆ ಅಪ್ಪನೇ.